ಸಕ್ಕರೆ ಕಾಯಿಲೆ ಇರುವಂತಹ ರೋಗಿಗಳಲ್ಲಿ ಆಹಾರ ಪದಾರ್ಥಗಳಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಕೆಲವು ಆಹಾರಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ತಿನ್ನಲೇಬೇಡಿ ಅಂತ ಹೇಳ್ತೀವಿ. ಆಲೂಗೆಡ್ಡೆ, ಫ್ರೂಟ್ ಜ್ಯೂಸಸ್ಸು ಮತ್ತು ಬೇಕರಿಯಿಂದ ತಂದಿರುವಂತಹ ಪದಾರ್ಥ, ಅತಿಯಾದ ಕೊಬ್ಬಿನಂಶ ಇರುವ ಹಾಲು ಮತ್ತು ಕೆಂಪು ಮಾಂಸ, ಇಂತಹ ಪದಾರ್ಥಗಳನ್ನ ದಯವಿಟ್ಟು ತಗೊಳ್ಳೇಬೇಡಿ. ಮತ್ತು ಕೆಲವಾರು ಆಹಾರ ಪದಾರ್ಥಗಳನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ತಗೊಳ್ಬಹುದು. ಹಸಿರು ತರಕಾರಿ, ಕಾಳುಗಳು ಮತ್ತು ಕೆಲವಾರು ತರಕಾರಿಗಳು ಮತ್ತು ಹಣ್ಣುಗಳಲ್ಲಿ ಕೆಲವು ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ. ಮೂಸಂಬಿ, ವಾಟರ್ ಮೆಲನ್, ಕಿತ್ಲೆ ಹಣ್ಣು, ಇಂತಹ ಹಣ್ಣುಗಳನ್ನು ಮಧುಮೇಹಿಗಳು ಕೂಡ ತಗೊಳ್ಬಹುದು. ಮತ್ತು ಬಿಸ್ಕೆಟ್ಸು, ಇವಾಗ ಮಾರ್ಕೆಟ್ನಲ್ಲಿ ಎಷ್ಟೋ ಬಿಸ್ಕೆಟ್ಸ್ನ ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ಇರೋರಿಗೆ ಅಂತಾನೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಬಿಸ್ಕೆಟ್ಸ್ನ ತಾವುಗಳೆಲ್ಲರೂ ತಿನ್ನಬಹುದು. 3 ಸಲ ತಿನ್ನುವ ಅಭ್ಯಾಸವನ್ನು ಬಿಟ್ಟು 6 ಸತಿ ಅಥವಾ 5 ಸಲ ಇಡೀ ದಿನಕ್ಕೆ ನಿಮ್ಮ ಆಹಾರ ಕ್ರಮನ ಬದಲಾಯಿಸಿಕೊಂಡ್ರೆ ನಿಮ್ಮ ಮಧುಮೇಹ ನಿಯಂತ್ರಣದಲ್ಲಿರುತ್ತೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ವಿಕ್ರಮ್ ಆಸ್ಪತ್ರೆಗೆ ದಾರಿ.